Hi, hello, namaskara, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಇಸ್ ಅ ಡೇ ಇನ್ ಮೈ ಲೈಫ್ ಆಫ್ಟರ್ ಮೈ ಮದುವೆ. ತಮ್ಮನೇಲಲ್ಲಿ ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ. ಆ್ಯಂಡ್ ಇವಾಗ ನಾನು ಸದ್ಯಕ್ಕೆ ನನ್ನ ಗಂಡನ ಮನೇಲಿದ್ದೀನಿ. ಆ್ಯಂಡ್ ರೆಡ್ ಎಫ್ ಎಮ್ ಅವ್ರು ಬರ್ತಾ ಇದ್ದಾರೆ ನಾನು ಇಂಟರ್ವ್ಯೂ ಮಾಡಬೇಕು ಅಂತ ನಮ್ಮ ಅಮ್ಮನ ಮನೆಗೆ. ಸೊ ರೆಡಿ ಆಗಿಬಿಟ್ಟು ಅಮ್ಮನ ಮನೆಗೆ ಹೋಗಬೇಕು. ಸೊ ಬನ್ನಿ ಲೆಟ್ಸ್ ಗೆಟ್ ಗೋಯಿಂಗ್. ಇವತ್ತಿನ ದಿನ ನಾನು ಏನೆಲ್ಲ ಮಾಡ್ತೀನಿ, ಹೆಂಗಿರುತ್ತೆ ನನ್ನ ಡೇ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. सत्य भाव में कोपवे नन्नली. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ಮಂತ್ ನನಗೆ ಸಿಕ್ಕಾಪಟ್ಟೆ ಹೆಕ್ಟಿಕ್ ಇತ್ತು. ಆಲ್ ಬಿಕಾಸ್ ಆಫ್ ಮೈ ವೆಡ್ಡಿಂಗ್. ನನ್ನ ವೆಡ್ಡಿಂಗ್ ಶಾಪಿಂಗು, ಟ್ರಾವೆಲಿಂಗು, ಅದು ಇದು ಅಂತ ಸಿಕ್ಕಾಪಟ್ಟೆ ನನ್ನ ಸ್ಕೆಡ್ಯೂಲು ತುಂಬಾ ಬ್ಯುಸಿ ಆಗಿತ್ತು. ಆದರೆ ನನ್ನ ಸ್ಕೆಡ್ಯೂಲ್ ಎಷ್ಟೇ ಬ್ಯುಸಿ ಇದ್ದರೂ ನಾನು ನನ್ನ ಸ್ಕಿನ್ ಕೇರ್ ರೊಟೀನ್ನ ಯಾವತ್ತೂ ಮಿಸ್ ಮಾಡಲ್ಲ. ನನ್ನ ಸ್ಕಿನ್ ಕೇರ್ ರೊಟೀನ್ ತುಂಬ ಬೇಸಿಕ್ ಆಗಿದ್ರೂ ಅದನ್ನು ನಾನು ತುಂಬ ರಿಲೀಜಿಯಸ್ ಆಗಿ ಫಾಲೋ ಮಾಡ್ತೀನಿ ಅಂತ ಹೇಳಬೇಕು. ಆ್ಯಂಡ್ ಆಲ್ಸೋ ತುಂಬಾ ಸತಿ ಹೇಳಿದ್ದೀನಿ, ಸನ್ಸ್ಕ್ರೀನ್ ಇಲ್ಲದೆ ನಾನು ಯಾವತ್ತೂ ಮನೆಯಿಂದ ಹೊರಗಡೆ ಹೋಗಲ್ಲ. ವಿಚ್ ಇಸ್ ದ ಗಾರ್ನಿಯರ್ ಸೂಪರ್ UV Invisible Serum Sunscreen. Garnier Super UV Invisible Serum Sunscreen has SPF 50 PA4+. So it looks something like this. Let's apply. I'm more comfortable applying like this. ವಾವ್, ಸಖತ್ ಲೈಟ್ ವೇಟ್ ಇದೆ ಸನ್ಸ್ಕ್ರೀನು. ನೀವು ನೋಡ್ತಿರ್ಬೋದು. ಆ್ಯಂಡ್ ನನಗೆ ಫೀಲ್ ಆಗ್ತಿದೆ, ನಾನು ಫೀಲ್ ಆಗ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದೆ. ನಿಮಗೆ ಹೆವಿ ಅನ್ನಿಸ್ತಿಲ್ಲ ಸನ್ಸ್ಕ್ರೀನ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಲೈಟ್ ವೇಟ್. ಯು ಕ್ಯಾನ್ ಸಿ ಮೈ ಸ್ಕಿನ್. ನೋ ಟೆಕ್ಸ್ಚರ್ ಆ್ಯಂಡ್ ನೋ ವೈಟ್ ಕಾಸ್ಟ್. ಮೇನ್ ಇಂಪಾರ್ಟೆಂಟ್, ನಾವು ಯಾವಾಗಲೂ ಸನ್ಸ್ಕ್ರೀನ್ ತೊಗೋಬೇಕಾದ್ರೆ ತಲೆ ಇಟ್ಕೋಬೇಕಾಗಿರೋಂಥ ಪಾಯಿಂಟ್ ಅಂದರೆ ಇಟ್ ಹ್ಯಾಸ್ ಟು ಹ್ಯಾವ್ ನೋ ವೈಟ್ ಕಾಸ್ಟ್ ಅಂತ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ಗೆ ಅಬ್ಸಾರ್ಬ್ ಆಗಿದೆ ಸನ್ಸ್ಕ್ರೀನ್ ಅಂತ. ಐ ಲವ್ ಇಟ್. ಗಾರ್ನಿಯರ್ ಸೂಪರ್ UV ಇನ್ವಿಸಿಬಲ್ ಸೀರಮ್ ಸನ್ಸ್ಕ್ರೀನಲ್ಲಿ ವೈಟಮಿನ್ C ಇರೋದ್ರಿಂದ ಇದು ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ಕೂಡ ಕರೆಕ್ಟ್ ಮಾಡುತ್ತೆ. ಓಕೆ, ನನ್ನ ಸ್ಕಿನ್ ಕೇರ್ ರುಟೀನ್ ಮುಗಿದಿದೆ. ನಾವು ಲೆಟ್ಸ್ ಗೆಟ್ ಗೋಯಿಂಗ್ ಟು ಆರ್ ನೆಕ್ಸ್ಟ್ ಡೆಸ್ಟಿನೇಷನ್. ಓಕೆ, ಸೊ ನಾನು ರೆಡಿಯಾಗಿದ್ದೀನಿ ನನ್ನ ಇಂಟರ್ವ್ಯೂಗೆ. ಅಲ್ಲಿಂದ ಬಂದು ಇವಾಗ ಅಮ್ಮ ಮನೇಲಿ ರೆಡಿಯಾಗಿದ್ದೀನಿ. ಆ್ಯಂಡ್ ಅವ್ರು ರೆಡ್ ಎಫ್ ಎಮ್ ಅವ್ರು ಇನ್ನೂ ಬಂದಿಲ್ಲ. ದ ಟೀಮ್ ಹ್ಯಾಸ್ ನಾಟ್ ಯೆಟ್ ಕಮ್, ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದೆಮ್. ಅವ್ರು ಬಂದಮೇಲೆ ಇಂಟರ್ವ್ಯೂ ಹೇಗಾಗುತ್ತೆ ಅನ್ನೆಲ್ಲ ಕ್ವೆಶನ್ ಕೇಳ್ತಾರೆ, ನೋಡೋಣ. ಹೇಗಿದೆ ನನ್ನ ಔಟ್ಫಿಟ್? ಯೂಶ್ವಲಿ ಇವಾಗಿನ ಕಾಲದಲ್ಲಿ ಮದುವೆ ಆಗದಿರೋ ಹುಡುಗಿರು ನಾನು ತುಂಬ ಜನ ನೋಡಿದ್ದೀನಿ. ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಕುಂಕುಮ ಇಟ್ಕೊಂಡು ಬರ್ತಾರೆ. ಇದುವರೆಗೂ ನಾನು ಅಲ್ಲಿ ಇಟ್ಕೊಂಡಿರಲಿಲ್ಲ. ಮದುವೆ ಆದಮೇಲೆ ಇಟ್ಕೋಬೇಕು ಅಂತ ನೋಡಿ ಖುಷಿಯಾಗುತ್ತೆ. ನಾನು ಥಿಂಕ್ ನನಗೆ ಖುಷಿ ಆಗಿಲ್ಲ ಅಂದರೂ ತುಂಬ ಜನಕ್ಕೆ ನನ್ನ ನೋಡೋರಿಗೆ ಖುಷಿ ಆಗಿರುತ್ತೆ ನನ್ನ ಈ ಥರ ನೋಡೋಕ್ಕೆ. ಅಲ್ಲ? ಹೆಲೋ ಪವಿತ್ರ, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಇವತ್ತು ರೆಡ್ ಎಫ್ ಎಮ್ ಕಡೆಯಿಂದ ಬಂದಿದ್ರು. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಿ ಅನಿಸ್ತು ಇವ್ರ ಜೊತೆ ಮಾತಾಡಿ, ಮೇಘನ್ ಅವ್ರ ಜೊತೆ ಮಾತಾಡಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅವ್ರ ಮನೆಗೆ ಬಂದಿದ್ವಿ ನಾವು ಶೂಟ್ ಮಾಡೋಕ್ಕೆ. ಆ್ಯಂಡ್ ಇಟ್ ವಾಸ್ ಲವ್ಲಿ ಟಾಕಿಂಗ್ ವಿತ್ ಹರ್. ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ. ಸೊ ಏನೆಲ್ಲ ಮಾತಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಸದ್ಯದಲ್ಲೇ. ಅದಕ್ಕೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೆಡ್ ಎಫ್ ಎಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಸೊ ಎಂಟೈರ್ ವಿಡಿಯೋ ನೀವೆಲ್ಲ ನೋಡ್ಬೋದು. ಆ್ಯಂಡ್ ತುಂಬ ಖುಷಿ ಆಯಿತು ಮೇಘನ್ ಅವರೇ ನಿಮ್ಮೊಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ಫಾರ್ ದ ಟೈಮ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಸೀತಾರಾಮ ನಾನು ಕೂಡ ಬಿಗ್ ಫ್ಯಾನ್. ವೆರಿ ಸ್ವೀಟ್. ಥ್ಯಾಂಕ್ ಯು. ಸೊ ಅವರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಸೊ ಅವ್ರು ಬರ್ಲಿಲ್ವಲ್ಲ, ಅದಕ್ಕೆ ಅವ್ರ ಹತ್ರನೇ ಮಾತಾಡ್ಕೋಬೇಡ ಅಂತ ಡೈರೆಕ್ಟ್ ಅವ್ರ ಮನೆಗೆ ಬಂದೆ. ಪರ್ಫೆಕ್ಟ್. ಯಾ, ಸೂಪರ್. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕ್ವೈಟ್ ಅ ಬ್ಯುಸಿ ಡೇ ಇದೆ ಇವತ್ತು ನಂದು. ಆ್ಯಂಡ್ ಮೈ ಡೇ ಹ್ಯಾಸ್ ಸ್ಟಾರ್ಟೆಡ್ ಬ್ಯೂಟಿಫುಲಿ. ಇಂಟರ್ವ್ಯೂ ಅಂತೂ ಮುಗೀತು. ಆ್ಯಂಡ್ ಇಂಟರ್ವ್ಯೂ ಮುಗಿಯೋಕ್ಕೆ ಮತ್ತು ಸೆಟಪ್ ಎಲ್ಲ ಆಗೋಕ್ಕೆ ಒಂದು 2 hours ಆಗಿದೆ ಇವಾಗ. ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಹೇಗೆ ನಾನು ನನ್ನ ಸನ್ಸ್ಕ್ರೀನ್ ಇಲ್ಲದೆ ಹೊರಗಡೆ ಹೋಗಲ್ವೋ ಹಾಗೆ ಹೊರಗಡೆ ಬಂದಾಗ ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡೋದನ್ನ ಕೂಡ ಮರೆಯೋದಿಲ್ಲ. ನಾವು ಯೂಶಲಿ ಹೊರಗಡೆ ಎಲ್ಲೇ ಇದ್ದಾಗ ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಬಟ್ ನಾಟ್ ನೌ. ರೀಅಪ್ಲೈಯಿಂಗ್ ಸನ್ಸ್ಕ್ರೀನ್ ಇಸ್ ಎಕ್ಸ್ಟ್ರೀಮ್ಲಿ ಈಸಿ ವಿತ್ ಗಾರ್ನಿಯರ್ ಸೂಪರ್ UV ಇನ್ವಿಸಿಬಲ್ ಏರ್ ಮಿಸ್ಟ್ ಸನ್ಸ್ಕ್ರೀನ್. ಸೊ ಈ ಪ್ಯಾಕೇಜಿಂಗ್ ಬಂದು ಒಂದು ಸ್ವಲ್ಪ ಸ್ಪ್ರೇ ಥರ ಇದೆ. ಇಟ್ಸ್ ಜಸ್ಟ್ ಲೈಕ್ ಹೌ ಯು ಸ್ಪ್ರೇ ಯೋರ್ ಡಿಯೋಡ್ರೆಂಟ್. ಜಸ್ಟ್ ಸ್ಪ್ರೇ ಯೋರ್ ಸನ್ಸ್ಕ್ರೀನ್ ಆ್ಯಂಡ್ ಕೀಪ್ ಗೋಯಿಂಗ್ ಜಸ್ಟ್ ಲೈಕ್ ದಿಸ್. ಇಷ್ಟು ಈಸಿ. ಸೊ
ಸೊ ನಾನು ಎಲ್ಲ ವೀಡಿಯೋಸಲ್ಲೂ ನನ್ನ ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾನೆ ಇರ್ತೀನಿ, ಇಟ್ಸ್ ನೋ ಡೌಟ್. ಆ್ಯಂಡ್ ವಿತ್ ಗಾರ್ನಿಯರ್ ಸೂಪರ್ UV ಇನ್ವಿಸಿಬಲ್ ಸೀರಮ್ ಸನ್ಸ್ಕ್ರೀನ್ ಆ್ಯಂಡ್ ದ ಗಾರ್ನಿಯರ್ ಸೂಪರ್ UV ಇನ್ವಿಸಿಬಲ್ ಏರ್ ಮಿಸ್ಟ್ ಸನ್ಸ್ಕ್ರೀನ್ ಇಸ್ ಜಸ್ಟ್ ಮೋರ್ ಈಸಿಯರ್ ಆ್ಯಂಡ್ ಎಫೆಕ್ಟಿವ್. ಇದು ನಿಮಗೆ 99% ಸನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಐ ಆಮ್ ಶೋರ್ ಯರ್ ಸ್ಕಿನ್ ವಿಲ್ ಥ್ಯಾಂಕ್ ಯು ಲೇಟರ್. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಸಲೂನ್ಗೆ, ಬಿಕಾಸ್ ತುಂಬ ನನ್ನ ಹೇರ್ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತು ನನಗೇನೆ. ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೇರ್ ಸ್ಪಾ ಮಾಡ್ಕೊಂಬರೋಣ ಆ್ಯಂಡ್ ರೂಟ್ ಟಚಪ್ ಕೂಡ ಮಾಡಿಸ್ಬೇಕಿತ್ತು. ಸೊ ಹೋಗ್ಬಿಟ್ಟು ಮಾಡಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಮದುವೆ ಟೈಮಲ್ಲಿ ನಿಮಗೆ ಗೊತ್ತು, ತುಂಬ ಸ್ಟೈಲಿಂಗ್ ಟೂಲ್ಸ್ ಎಲ್ಲ ಯೂಸ್ ಮಾಡಿ ಅ ಲಾಟ್ ಆಫ್ ಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೈ ಪುವರ್ ಹೇರ್ ಆ್ಯಂಡ್ ಅದಕ್ಕೊಂದು ಸ್ವಲ್ಪ ಪ್ಯಾಂಪರಿಂಗ್ ಪ್ಯಾಂಪರಿಂಗ್ ಸೆಷನ್ ಬೇಕಲ್ಲ, ಹಾಗಾಗಿ ಹೋಗ್ಬಿಟ್ಟು ಸಲೂನ್ ಒಂದು ಸ್ವಲ್ಪ ಅದಕ್ಕೆ ಹೈಡ್ರೇಷನ್ ಕೊಡೋಣ ಅಂತ ಹೋಗ್ಬರ್ತೀನಿ. ಸೊ ಐ ಸಿ ಯು ದೇರ್. ನನ್ನ ಬಂದು ಡ್ರಾಪ್ ಮಾಡಿದಾಗ ಇನ್ನೂ ಬೆಳಕಿತ್ತು, ಕರ್ಕೊಂಡು ಹೋಗ್ಬೇಕಾದ್ರೆ ಕತ್ಲಾಗಿದೆ. ಹೆಂಗಿತ್ತು ಸಲೂನ್ ಎಕ್ಸ್ಪೀರಿಯನ್ಸ್? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಹೆಂಗಿತ್ತು ಸಲೂನ್ ನಿದ್ದೆ ಚೆನ್ನಾಗಿ? ನಾನು ತುಂಬ ಟೈಮ್ ತೊಗೊಂಡ್ಬಿಟ್ಟೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಲೂನಲ್ಲಿ ನನಗೆ ಆಲ್ಮೋಸ್ಟ್ 3 hours ಮೇಲಾಯ್ತು ಅನ್ಸುತ್ತಲ್ವಾ ಹೋಗಿ. ನಾನು ಪೆಡಿಕ್ಯೂರ್ ಮಾಡಿಸ್ದೆ, ಹೇರ್ ಸ್ಪಾ ಮಾಡಿಸ್ದೆ, ಮತ್ತು ರೂಟ್ ಟಚಪ್ ಮಾಡಿಸ್ದೆ. 3 ಇತ್ತು ನಂದು ವಿಷಯಗಳು ಮಾಡಿಸ್ಲಿಕ್ಕೆ. ಸೊ ಇಟ್ ಟುಕ್ ಸಮ್ ಟೈಮ್ ಆ್ಯಂಡ್ ಐ ಆಮ್ ಸಾರಿ ಫಾರ್ ದ ಕ್ಲಾರಿಟಿ. ಇಲ್ಲಿ ಸ್ಟ್ರೀಟ್ ಲೈಟು ಇಲ್ಲ, ನಮ್ಮನೆಗೆ ಬಂದಿದ್ದೀವಲ್ಲವಾ. ಸೊ ಇದು ನಂದು ಗಾಡಿ ಆ್ಯಕ್ಚುಲಿ. ಅದರಲ್ಲಿ ಇವತ್ತು ಜಯಂತ್ ಅವ್ರು ಅದನ್ನು ದೇಪ್ಬಿಟ್ಟಿದ್ದಾರೆ ನನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಎಷ್ಟು ಚೆಂದಾಗಿವಳು ಹರಿಯವರಾಣಿ ಮಗಳು. Say something. Seriously. Say something. That's all. Say something. You should just tell something. ಅಷ್ಟೇ. At least say that. ಹೇಳ್ಬೇಕು ಅದನ್ನ. Say something. Say something. Say something ಅಂದರೆ ಬರೀ ಸಮಥಿಂಗ್ ಹೇಳಬೇಕು. ಹಾಂ Something. ಹಾಂ Something. Something. ಇನ್ನೊಂದು ಸಾಂಗ್ ಇದೆಯಲ್ಲ, ಯಾವುದು? Say something. Say something. Oh, that is D-Boss song. D-Boss song. ಸಾರಿ, D-Boss song ಅಲ್ವಾ ಅದು? ಸಡನ್ ಆಗಿ ನಂಗೆ ಮರ್ತೋಗ್ತಾ ಇದೆ. Say something. I wanna. No, ಅದು ಆದಿತ್ಯ, ಡೆಡ್ಲಿ ಸೋಮ ಆದಿತ್ಯ ಅವ್ರ ಸಾಂಗ್. Say something, I wanna love you, ನನ್ನ ಚಂಚಲೆ. ನನಗೆ ಸಾಂಗ್ಸ್ ನಾಲೆಜ್ ತುಂಬ ಜಾಸ್ತಿ. ಸೊ ನಮ್ಮ ಮನೆಗೆ ನಾವು ಬಂದೆವು. ನಮ್ಮ ಮನೆ ನೀವು ಆಲ್ರೆಡಿ ನೋಡಿದ್ದೀರ, ಇನ್ನೇನು ತೋರಿಸೋದು. ಬಟ್ ಇಷ್ಟೆಲ್ಲ ಲೈಟ್ ಹಾಕಿದ್ದಾರೆ ನಮ್ಮಣ್ಣ. ಅಳಿಯ ಬಂದರು ಅಂತ ಮನೆಗೆ ಇಷ್ಟೆಲ್ಲ ಲೈಟ್ ಹಾಕಿದ್ದಾರೆ. ಐ ಹ್ಯಾವ್ ಕಮ್ ಹೋಮ್. ನೋಡಿ ಜನ, ಒಬ್ಬರು ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ, ಒಬ್ಬರು ಫೋನಲ್ಲಿ ಬ್ಯುಸಿ. ಏನಕ್ಕೆ? ಮಗಳು ಬಂದಿರೋ ಖುಷಿಗೆ ಕಾಫಿ ಗಿಫಿ ಏನಾದ್ರು ಕೊಡ್ತೀಯಾ? ಕೊಡೋಣ. ಸೊ ಅವ್ರಿಗೂ ಗೊತ್ತಿಲ್ಲ ಕೊಡ್ತಾರೋ ಅಂತ. ಏನನ್ಸಿದೆ ಅಳಿಯಂದ್ರು ಮನೆಗೆ ಬಂದಿರೋದು? ನಾಚಿಕೆ. ಇದಕ್ಕೆಲ್ಲ ನಮ್ಮ ಅಣ್ಣನೇ ಸರಿ ಮಾತಾಡೋಕ್ಕೆ. ಹೆಂಗೆ ನೋಡ್ಕೋತಿದ್ದಾರೆ ಅತ್ತೆ ಮನೇಲಿ ಎಲ್ಲರೂ. ಹಾಯ್ ಜಕ್ಷ್. ಹಾಯ್ ಇಬ್ರಿಗೂ. ವಾವ್, ಸೋ ಫೇಕ್. ಇವಾಗ ಸದ್ಯಕ್ಕೆ ನಾವು ಹೋಗೋಣ, ಹೋಗ್ಬಾ. ಈಗ ಸದ್ಯಕ್ಕೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಸಿಗಲ್ಲ ಅಂತ ಇಬ್ರು ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ಸೀನಿಯರ್ ಮ್ಯಾರಿಡ್ ಕಪಲ್ನ ಜೂನಿಯರ್ ಮ್ಯಾರಿಡ್ ಕಪಲ್ಲು ಫಾಲೋ ಮಾಡ್ತೀವಿ. ಕ್ಯಾನ್ ಯು ಪ್ಲೀಸ್ ಶೋ ಮೈ ಔಟ್ಫಿಟ್? ಕತ್ಲೆ ಇದೆ, ಈ ಕಡೆ ಬರ್ತೀವಿ. ಇದು ನನ್ನ ಔಟ್ಫಿಟ್. ಅಣ್ಣಪ್ಪ ಒಂದು ನಿಮಿಷ ಆಫ್ ಮಾಡಪ್ಪ. ಯಾವಾಗ ಆನ್ ಮಾಡಬೇಕು, ಯಾವಾಗ ಆಫ್ ಮಾಡಬೇಕು?
ಇದು ನನ್ನ ಔಟ್ಫಿಟ್ಟು ತಗೊಂಡಿದ್ದು ಮಿಂತ್ರಾಲಿ ಅಷ್ಟೇ. ಫ್ರೀಯಾಗಿ ಬೇಡಮ್ಮ, ಫ್ರೀಯಾಗಿ ಬೇಡ. ಒಂದ್ ಸೈಡ್ ಕುತ್ಕೊಂಡು ಹೋಗ್ತಾ ಇದೀನಿ ಗೈಸ್. ನಾನು ಎಲ್ಲ ಕ್ರಿಂಜ್ ಕಪಲ್ ತರ ವಿಡಿಯೋ ಮಾಡ್ಲಾ? ಈಗ ಹೋಗ್ತಾ ಇದೀವಿ ಗೈಸ್. ದಟ್ ಗೈಸ್ ಅಂತ ಮಾತಾಡ್ತಾರಲ್ಲ ಅದು ಕ್ರಿಂಜು ನಾನು ಹೇಳ್ತಾ ಇರೋದು. ನಾನು ನೋಡಿ ಈ ಥರ ಎಲ್ಲ ಫಸ್ಟ್ ಟೈಮ್ ಕೂತ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ಒನ್ ಸೈಡೆಡ್. ನೀವು ಯಾರಾದರೂ ಹುಡುಗಿನ ಒನ್ ಸೈಡ್ ಕೂರಿಸ್ಕೊಂಡು ಹೋಗಿದ್ದೀರಾ? ಹಾಂ, ಇಲ್ಲ, ನಾನೇ ಅನ್ಕೋತಾ ಇದ್ದೀನಿ. ಅಮ್ಮ ಮತ್ತು ಅಕ್ಕ. ನಾನು ಟಾಕಿಂಗ್ ಅಬೌಟ್ ಅವ್ರಿಗೆ ಬಿಟ್ಟು. ನಮ್ಗೆಲ್ಲ ಯಾರು ಬೀಳ್ತಾರೆ? ಮೇಘ ಶಂಕರಪ್ಪ ಬ್ಲೆಸ್ಸಿಂಗ್ ಅಪ್ಪ. ಇದೆಲ್ಲ ನಾನು ಹೇಳ್ಕೊಟ್ಟಿಲ್ಲ, ಇದೆಲ್ಲ ಯಾವುದು ಸ್ಕ್ರಿಪ್ಟೆಡ್ ಸ್ಕೇಪ್ ನ್ಯಾಚುರಲ್. ಆಮೇಲೆ ಸ್ಕ್ರಿಪ್ಟೆಡು ನಾನು ಹೇಳ್ಬಿಟ್ಟು ಹೇಳಿಸ್ಕೊತಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ಸೊ ಇವಾಗ ದೇವಸ್ಥಾನದಿಂದ ನಾವು ಮನೆಗೆ ಬಂದಿದ್ದೀವಿ ಆ್ಯಂಡ್ ತಿಂತಾ ಇದ್ದಾರೆ ಇಲ್ಲಿ ಉಪ್ಪಿಟ್ಟು. ಆಲ್ರೆಡಿ ರೆಡಿ ಇದೆ ವಿಡಿಯೋಗೆ. ಓ ಕ್ರೇಜಿ. ಇಲ್ಲಿ ನೋಡಿ, ನಾವು ಪಕ್ಕಾ ಲೋಕಲ್. ಇಲ್ಲಿ ನೋಡಿ ಸ್ಪೂನು ಹೆಂಗೆ ಡಿಫ್ರೆನ್ಸ್. ಅಲ್ಲಿ ಕೈಯಲ್ಲಿ ತಿಂತಾ ಇದ್ದಾರೆ, ಸ್ಪೂನಲ್ಲಿ ತಿಂತಾ ಇದ್ದಾರೆ. ಒಂದು 1 ಅವರಿಂದ ತಿಂತಾನೇ ಇದ್ದಾರೆ ಇವ್ರು. 10 ನಿಮಿಷದಲ್ಲಿ 2ನೇ ಸತಿ ತಿಂತಿದ್ದಾರೆ. ಇದು ನಾವು ಹಿಂಗೆ ಸಖತ್ತಾಗಿ ಬ್ಲಾಗ್ ಮಾಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೆ. ಸೊ ದೇವಸ್ಥಾನದಿಂದ ಬಂದು ಇವಾಗ ಸದ್ಯಕ್ಕೆ ಊಟ ಮಾಡ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಹಿಂಗೆ ಇದು ನಮ್ಮ ಮನೆ ಅಂದರೆ. ಸೊ ಇವಾಗ ಹಂಗೆ ನೋಡ್ಕೊಂತ ಊಟ ಮುಗಿಸ್ಕೊಂಡು ಇವಾಗ ಜಯಂತ್ ಅವ್ರ ಮನೆಗೆ ಹೊರಡ್ತಾ ಇದ್ದಾರೆ. ನಾವು ಅವ್ರಿಗೆ ಸೆಂಡ್ ಆಫ್ ಕೊಡೋಣ ಆ್ಯಂಡ್ ನಾವು ಊಟ ಮಾಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.